2016 ಈ ಚಿತ್ರವನ್ನು ಇವತ್ತು ಸಂಜೆ ವೀಕ್ಷಣೆ ಮಾಡಿದು ಪ್ರದೀಪ್ ಅರಸೀಕೆರೆ. ನಿರ್ಮಾಪಕರು ಉಮೇಶ್ ಗೌಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಬೆನ್ನೆಲುಬು ರೈತ, ಹಾಗೆ ಈ ದೇಶದ ರಕ್ಷಣೆ ಮಾಡುವಂಥವರು ಪೊಲೀಸ್ ಇಲಾಖೆ. ಈ ಒಂದು ಸಂದೇಶವನ್ನ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಕೊನೆಯಲ್ಲಿ ಆ ಶೀರ್ಷಿಕೆಯಲ್ಲಿ ಬರುತ್ತೆ, ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಇದೆ ಸರ್, ಹಾಸ್ಪಿಟಲ್ಗಳಿವೆ, ವಿದ್ಯಾಸಂಸ್ಥೆಗಳಿವೆ, ಮತ್ತೊಂದಿದೆ. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟ್ರೇಷನ್ ಇಲ್ಲ ಸರ್, ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಅದು ಈ ದೇಶದ ರಕ್ಷಣೆ ಮಾಡುವಂಥದ್ದು ನೀವೇ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಚಿತ್ರ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಪಾತ್ರಧಾರಿಗಳು, ಈ ಚಿತ್ರದಲ್ಲಿ ನಟನೆ ಮಾಡಿರುವಂತ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದಂತೂ ನನಗೆ ತುಂಬಾ ಖುಷಿ ಆಯ್ತು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ, ಚಿತ್ರ ಯಶಸ್ವಿ ಆಗಲಿ, ಇನ್ನೂ ಮುಂದೆ 10 ಚಿತ್ರಗಳನ್ನು ಮಾಡುವಂತ ಶಕ್ತಿ ನಿಮಗೆ ಕೊಡಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಬಲರಾಮ್ ಅಂತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ಅಧ್ಯಕ್ಷ. ಇವತ್ತು ದಿವಸ ನಮ್ಮ ಪವರ್ಮ್ಯಾನ್ ಇವತ್ತು ದಿವಸ ಈ ಒಂದು ಚಿತ್ರನ ನಿರ್ದೇಶಕ ಆಗಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿವಸ ಈ ಚಿತ್ರವನ್ನು ನಮ್ಮೆಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಬಂದು ಇದನ್ನ ವೀಕ್ಷಣೆ ಮಾಡಿದ್ವಿ. ಬಹಳ ಸಸ್ಪೆನ್ಸಿವ್ ಆಗಿ, ಬಹಳ ಚೆನ್ನಾಗಿ, ಅಟ್ರಾಕ್ಟಿವ್ ಆಗಿ ಇವತ್ತಿನ ದಿವಸ ನಡೆಯುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಸನ್ನಿವೇಶ ನಡೀತಿದೆ, ನಾಗರಿಕರಿಗೆ ಅದರ ಬಗ್ಗೆ ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ ನ ಲಾಸ್ಟ್ ಅಲ್ಲಿ ನೀಡಿದ್ದಾರೆ. ಇವತ್ತಿನ ದಿವಸ ಯಾವುದೇ ಒಂದು ರಸ್ತೆ ಸರಿ ಇಲ್ಲ ಅಂದ್ರೆ ಬೇರೆ ದಾರಿಗೆ ಹೋಗ್ಬೋದು, ಯಾವುದೇ ಒಂದು ಎಜುಕೇಶನ್ ಸೆಕ್ಟರ್ ಸರಿ ಇಲ್ಲ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು, ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೋದು. ಆದ್ರೆ ಇವತ್ತು ನಮ್ಮನ್ನೆಲ್ಲರೂ ರಕ್ಷಣೆ ಮಾಡುವಂತ ಪೊಲೀಸ್ ಸ್ಟೇಷನ್ ಸರಿ ಇಲ್ಲ ಅಂತಂದ್ರೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಈ ನಿಟ್ಟಿನಲ್ಲಿ ಈ ಚಿತ್ರ ತುಂಬಾ ಯಶಸ್ವಿಯಾಗಿ, ಬಹಳ ಒಂದು ಎಫೆಕ್ಟಿವ್ ಆಗಿ ಇರುವಂತ ವಿಭಿನ್ನವಾಗಿ ಇವತ್ತು ದಿವಸ ಈ ಒಂದು ಚಿತ್ರ ಬಂದಿದೆ. ಈ ಚಿತ್ರದ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಇಬ್ಬರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಒಬ್ಬ ಪವರ್ ಮ್ಯಾನ್ ಈ ಒಂದು ಪಿಕ್ಚರ್ ನ ಡೈರೆಕ್ಟರ್ ಮಾಡೋದಕ್ಕೆ ಅವ್ರು ಯಶಸ್ವಿ ಆಗ್ಲಿ. ಹಾಗೆ ಪ್ರೊಡ್ಯೂಸರ್ಗೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರೀಕರಣ ತರಲಿ. ನಮ್ಮ ಸಮಸ್ತ ಎಲ್ಲ ನಮ್ಮ ಕವಿಪ್ರಾಯ ನೌಕರ ಸಂಘದ ಎಲ್ಲಾ ಸದಸ್ಯರಿಗೂ ಮತ್ತೆ ಅವ್ರ ಕುಟುಂಬಕ್ಕೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಈ ಒಂದು ಬೆಂಬಲ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕತ್ತೀನಿ. ರಾಜೇಶ್ವರಿ ಅಂತ, ಕೋಲಾರ APMC ಮಾಜಿ ಅಧ್ಯಕ್ಷರು. ಶೇಷ ಮೂವಿ ನಿರ್ಮಾಪಕರು ಉಮೇಶ್ ತಿಮ್ಮೇಗೌಡ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆ ಸಮಾಜದಲ್ಲಿ ಎಷ್ಟು ಮುಖ್ಯ, ಪೊಲೀಸ್ ಇಲಾಖೆ ಕರಪ್ಷನ್ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗೋದ್ರಿಂದ ಒಂದು ಸಾಮಾನ್ಯ ಕುಟುಂಬಕ್ಕೆ ಆಗೋ ನಷ್ಟ, ಆ ಕುಟುಂಬ ಕಾನೂನ ಕೈ ತಗೊಳ್ಳೋದಾಗ್ಲಿ, ಅದರ ಆಕ್ರೋಶನಾಗ್ಲಿ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಪೊಲೀಸ್ ಇಲಾಖೆ ಈ ಸಿನಿಮಾದಲ್ಲಿ ಲಾಸ್ಟ್ ಒಂದು ಮೆಸೇಜ್ ಇದೆ. ಬೇರೆ ಒಂದು ಸರ್ವಿಸ್ ಏನಿದೆ ನಮ್ಮ ಇಲಾಖೆಗಳಲ್ಲಿ ಆಲ್ಟರ್ನೇಟ್ ಇದೆ, ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರಕ್ಷಣೆಗೋಸ್ಕರ ಏನ್ ನಾವು ಹೋಗ್ತೀವಿ ಅದಕ್ಕೆ ಆಲ್ಟರ್ನೇಟ್ ಇಲ್ಲ. ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ವರ್ತಿಸೋದ್ರಿಂದ ಇಂಥ ಒಂದು ಸಂದರ್ಭ ಬರಲ್ಲ ಅನ್ನೋ ಒಂದು ಒಳ್ಳೆ ಮೆಸೇಜ್ ನ ಈ ಸಿನಿಮಾ ಕೊಟ್ಟಿದೆ. ಸಮಾಜದಲ್ಲೇ ಬದಲಾವಣೆ ಬಯಸುವಂತ ಸಿನಿಮಾ ಇದು. ಇಂಥ ಸಿನಿಮಾಗಳು ಮುಂದೆ ಬರ್ತಾ ಇರಲಿ, ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನ ತರಲಿ ಅಂತ ಒಂದು ಒಳ್ಳೆ ಪ್ರಯತ್ನನ ಉಮೇಶ್ ತಿಮ್ಮೇಗೌಡ ಅವರು ಮಾಡಿದ್ದಾರೆ. ಇಲ್ಲಿ ನಿರ್ದೇಶಕರು ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ, ಆರಂಭದಿಂದ ಕೊನೆಯವರೆಗೂ ನಾವು ನಿರೀಕ್ಷೆ ಮಾಡ್ತಾ ಪ್ರತಿ ದೃಶ್ಯನ ನೋಡುವಂತ ಒಂದು ರೀತಿನಲ್ಲಿ ಸಿನಿಮಾನ ಕಟ್ಕೊಳ್ತಾ ಹೋಗಿದ್ದಾರೆ. ಕೊನೆ ಹಂತದಲ್ಲಂತೂ ಆ ಒಂದು ಮೆಸೇಜ್ ಇದೆಯಲ್ಲ, ಪೊಲೀಸ್ ಇಲಾಖೆಗೆ ಯಾವುದೇ ಆಲ್ಟರ್ನೇಟ್ ಇಲ್ಲ, ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಏನ್ ಈ ಸಿನಿಮಾ ಹೇಳೋ ಪ್ರಯತ್ನ ಮಾಡಿದೆ ಅಂತ ಒಂದು ಉತ್ತಮವಾದ ಪ್ರಯತ್ನಕ್ಕೆ ಈ ಒಂದು ಸಿನಿಮಾ ನಿರ್ದೇಶಕರು ಹಾಗೂ ಮುಖ್ಯವಾಗಿ ಈ ಒಂದು ಪ್ರಯತ್ನ ಮಾಡಿರುವಂತ ನಿರ್ಮಾಪಕರನ್ನ ಈ ಸಿನಿಮಾನ ಪ್ರೋತ್ಸಾಹಿಸಬೇಕು ನಮ್ಮ ರಾಜ್ಯದ ಜನತೆ ಅಂತ ಇಂಥ ಒಂದು ಪ್ರಯತ್ನ ಮಾಡಿರೋ ಉಮೇಶ್ ಅವರು
ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ನೀಡಲಿ ಅಂತ ಬಯಸ್ತಾ ಇದ್ದೀನಿ. ಸೊ